ನನ್ನ ಹೆಸರು ರಾಜಣ್ಣ ಅಂತ. ನಾವು ರೈತರು. ನಮ್ಮದು 3 ಎಕರೆ ಜಮೀನಿದೆ. ಕಳೆದ ನಾವು ಈ ಗೊಬ್ಬರವನ್ನು, ಸಾವಯವ ಗೊಬ್ಬರವನ್ನು ನಾವು ಖರೀದಿ ಮಾಡಿ ತಂದು ಚೆಲ್ಲಿದ್ದು, ಅದರಿಂದ ಅನುಕೂಲ ಆಗಿದೆ. ಮತ್ತೊಮ್ಮೆ ನಾವು ಇದೇ ವರ್ಷ ಮತ್ತೆ ಅದನ್ನೇ ಬೆಳೆದು ಸಾವಯವನೇ, ಈ ಕೆಮಿಕಲ್ಗಿನ್ನ ಸಾವಯವ ಗೊಬ್ಬರ ಒಳ್ಳೇದು ಅಂತ ನಾವು ಅದನ್ನೇ ಉಪಯೋಗಿಸಿ ನಾವು ತಗೊಂಬಂದಿದ್ದೀವಿ. ಸರ್, ಯಾವ ಬೆಳೆ ಬೆಳಿತಿದ್ದೀರಾ ಸರ್ ಇವಾಗ? ನಾವು ಈರುಳ್ಳಿ ಬೆಳೆ ಬೆಳೀತಾ ಇದೀವಿ. ಇದರಲ್ಲಿ ಹೋದ ವರ್ಷ ಈರುಳ್ಳಿ ಒಳ್ಳೆ ಬೆಳೆ ಬಂತು. ಆಮೇಲೆ ತಳ ರೋಗ, ಮತ್ತೊಂದು ಎಂಥ ರೋಗ, ಕೊಳವೆ ರೋಗ ಯಾವುದು ಬರಲಿಲ್ಲ. ಹಂಗಾಗಿ ಅದೇ ಗೊಬ್ಬರ ಯೂಸ್ ಮಾಡಿದ್ರೆ ಒಳ್ಳೇದು ಅಂತ ಈ ನನ್ನಂಗೆ ಬೇರೆ ರೈತರಿಗೂ ನಾವು ಪರಿಚಯ ಮಾಡ್ತಾ ಇದೀವಿ. ಒಳ್ಳೆ ಗೊಬ್ಬರ ತಗೊಳ್ರಿ ಅಂತ ಹೋದ ವರ್ಷದಿಂದ ಯೂಸ್ ಮಾಡ್ತಾ ಇದೀವಿ. ಹೋದ ವರ್ಷ ಸ್ವಲ್ಪ ದಪ್ಪ ಬಂದಿತ್ತು. ಈ ವರ್ಷ ಒಳ್ಳೆ ಕ್ಲೀನ್ ಆಗಿ ಏನು 20 ಗೊಬ್ಬರ ಇದೆಯಲ್ಲ ಅದೇ ಟೈಪ್ ಬಂದಿದೆ. ಚೆನ್ನಾಗಿದೆ, ರೈತರಿಗೆ ಅನುಕೂಲ ಆಗುತ್ತೆ. ಕಡಿಮೆ ರೇಟು, ಚೆನ್ನಾಗಿದೆ. ಎಷ್ಟಿದೆ ಸರ್ ರೇಟ್? ಎಷ್ಟು ಕೊಟ್ಟು ತಗೊಂಡ್ಬಂದ್ರಿ? ಇಷ್ಟು 500 ರಿಂದ 600 ರೂಪಾಯಿ ಅಂತ ಹೇಳ್ತಿದ್ದಾರೆ. ಇನ್ನು ರೇಟ್ ಫಿಕ್ಸ್ ಮಾಡಿಲ್ವಂತೆ. 600 ರೂಪಾಯಿ ಅಂತ ಹೇಳ್ತಿದ್ದಾರೆ. 600 ರೂಪಾಯಿ. ಬೇರೆ ಕಡೆ ಎಲ್ಲ ಹೋಲ್ಸ್ಕೊಂಡ್ರೆ ಬೇರೆ ಕಡೆ ಹೋಲ್ಸಿದ್ರು 3 ಚೀಲ ಬರುತ್ತೆ. ಇದು ಈಗ ಅದೇ ಗೊಬ್ಬರ, ಸೇಮ್ ಗೊಬ್ಬರ. ಹಂಗಾಗಿ ನಾವೆಲ್ಲ ಸುಮ್ಮನೆ ಅದಕ್ಕೆ ಅಡ್ಡಿಟ್ ಆಗದ. ಈ ಯಾಕಿದಂತ ತಂದು ನಮ್ಮ ಹಳ್ಳಿ ಮುಗಳಿಗೆ ಉಪಯೋಗಿಸ್ಕೊಂಡು ಮಣ್ಣು ಫಲವತ್ತತೆ ಬರುತ್ತೆ, ಅನುಕೂಲ ಆಗುತ್ತೆ, ಬೆಳೆ ಚೆನ್ನಾಗಿ ಬರುತ್ತೆ. ಹಂಗಾಗಿ ರೋಗಾಣುಗಳು ಕಡಿಮೆ ಅಂತ ನನ್ನ ಅನಿಸಿಕೆ. ನಾನು ಬೆಳೆದಿರೋದ್ರಿಂದ ನನ್ನ ಅನುಭವ ಹೇಳ್ತಾ ಇದೀನಿ. ಸರ್, ಇವಾಗ ಗೊಬ್ಬರ ತಗೊಂಡ್ಬಂದಿದ್ದೀರಾ, ಯಾವ ತರ ಮಿಕ್ಸ್ ಮಾಡ್ಕೊಂಡ್ ಚೆಲ್ತೀರಾ ಸರ್ ನೀವು ಬೀಜ? ಏನಿಲ್ಲ ಸರ್, ತಳಕ್ಕೊಂದ್ ಚೀಲ ಸುರಿತೀವಿ. ಫಸ್ಟ್ ಒಂದ್ ಚೀಲ ಹಾಕ್ಯಂತೀವಿ. ಅದ್ರ ಮೇಲೆ ಬೀಜ ನಮ್ಗೆ ಎಷ್ಟು ಬೇಕೋ ಚೀಲಕ್ಕೆ ತಕ್ಕಂತೆ ನಾವು ಬೀಜ ಸುರ್ಕೊಂತೀವಿ. ಮತ್ತೆ ಅದ್ರ ಮೇಲೆ ಒಂದ್ ಚೀಲ ಹಾಕೊಂಡು ಎಲ್ಲ ಒಂದೇ ಸರಿ 2 ಸರಿ 3 ಸರಿ ಕೈ ಆಡಿ ಎಲ್ಲ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿ ಚೆಲ್ತೀವಿ. ಎಕರೆಗೆ ಅಂತ ಎಷ್ಟೊಂದು ಫಿಕ್ಸ್ ಮಾಡಿದ್ವಿ ನಾವು. ಎಕರೆಗೆ 6 ಸೇರು 2 ಚೀಲ ಗೊಬ್ಬರ ಹಾಕ್ತಿವಿ. ಎಕರೆಗೆ 2 ಚೀಲ ಗೊಬ್ಬರ ಹಾಕ್ತಿವಿ. ಅದು ಸಾವಯವ ಆಗಿರೋದ್ರಿಂದ ಒಳ್ಳೆ ಗೊಬ್ಬರ ಅಂತ ನಾವು 2 ಚೀಲ ಸಾಕು ಅಂತ ಹೇಳ್ತಾ ಇದೀವಿ. ಯಾವ ತರ ಮಿಕ್ಸ್ ಮಾಡ್ತೀರಾ? ಅದೇ ಈ ತರ ಎಲ್ಲ ಹಿಂಗೆ ಬೀಜ ಗೊಬ್ಬರ 2 ಸೇರಿ ಕಮೆಂಡ್ ಆಗ್ಬೇಕು. ಕಮೆಂಡ್ ಆದ್ಮೇಲೆ ಎಲ್ಲ ಇದಾದ್ಮೇಲೆ ಚೆಲ್ಲಕ್ಕೆ ಬೀಜ ಗೊಬ್ಬರ ಒಂದೇ ಸಮ ಬೀಳ್ಬೇಕು. ಹಂಗೆ ಈ ಟೈಪ್ ಚೆಲ್ತೀವಿ. ಈ ತರ ಕಲಿಸ್ತಾ ಇದೀವಿ. ಕ್ಲೀನಾಗಿ ಕಲಿಸ್ಬೇಕು ಅಷ್ಟೇ. ಬೀಜ ಒಂದ್ ಕಡಿಕೆ, ಗೊಬ್ಬರ ಒಂದ್ ಕಡಿಕೆ ಮಾಡಿದ್ರೆ ಗೊಬ್ಬರ ಒಂದ್ ತಕಾಕೈತಿ, ಬೀಜ ಒಂದ್ ತಕಾಕವೆ. ಹಂಗಾಗಿ ಎರಡನ್ನೂ ಈಕ್ವಲ್ ಅಲ್ಲಿ ನಾವು ಕಲಿಸ್ಬೇಕು. ಎಲ್ಲ ಫಿಲ್ಟ್ ಮಾಡ್ಬೇಕು. ಸ್ಥಳದಿಂದ ಮೇಕೆ ಕೈ ಆಡಿ ಕ್ಲೀನಾಗಿ ಮಾಡ್ಬೇಕು. ಹೋದ ಸರಿ ನಮ್ದು 3 ಎಕರೆಗೆ 200-300 ಚೀಲ ಬಡಿ ಬಂತು. 3 ಎಕರೆಗೆ 300 ಬ್ಯಾಗ್ ಬಂತು. 300 ಬ್ಯಾಗು. ಇನ್ನು ಗೊಬ್ಬರ, ಒಳ್ಳೆ ಗೊಬ್ಬರ ಇನ್ನು ತಂದು ಮಾಡ್ಕೊಂಡ್ರೆ ಮುಂದೆ ಬೆಳಿಬಹುದು. ಇದರಲ್ಲಿಂದ ನನ್ನ ಅನುಭವ. ಇದ್ರ ಜೊತೆಗೆ ಸಗಣಿ ಗೊಬ್ಬರನು ಹೊಡ್ಕೊಂಡು ಈ ಗೊಬ್ಬರನು ಹಾಕೊಂಡ್ರೆ ಅದ್ರ ಸಾವಯವ ನಮಗೆ ಅನುಕೂಲ ಸಿಗುತ್ತೆ. ಅದಾಗೆ ಎರೆಹುಳ ಉತ್ಪತ್ತಿ ಆಗ್ತವೆ. ಎರೆಹುಳುಗಳು ಉತ್ಪತ್ತಿ ಆಗ್ತವೆ, ಹುಳುಗಳು. ಹಂಗಾಗಿ ಇದು ಅನುಕೂಲ ಆಗುತ್ತೆ. ಎಲ್ಲ ರೈತರು ಇದನ್ನ ಮಾಡಿ ಅಂತ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. ಕಾಡಿನ ಯೂಸ್ ಮಾಡ್ತಾ ಇದೀವಿ ನಾವೆಲ್ಲವ. ಈಗ ನಮ್ಮ ಸ್ಥಳೀಯರು, ನಮ್ಮೂರೇ ಅವ್ರು ಮಾಡ್ತಾ ಇರೋದ್ರಿಂದವ ನಮ್ಗೆ ಪಾಪ ಅವನು ಹೇಳಿ ಮಾಡ್ಕೊಳ್ರಿ ಅಂತ ಹೇಳಿದ್ದ, ಮಾಡ್ತಾ ಇದೀವಿ. ನಮ್ಮಿಂದ ಅನುಕೂಲ ಆಗಿದೆ. ನಾವು ಇನ್ನೊಂದೂರಲ್ಲಿ ಪರಿಚಯ ಮಾಡ್ಕೊಡ್ತೀವಿ ಮಾಡ್ಕೊಳ್ರಿ ಅಂತ. ಹಂಗಾಗಿ ಯಾವುದೇ ತರದೇ ಮೋಸ ಆಗಲ್ಲ. ಬೆಳೆ ಚೆನ್ನಾಗಿ ಬರುತ್ತೆ. ತಡ ರೋಗ ಆಗಲಿ ಯಾವ್ದು ಬರಲ್ಲ, ಒಳ್ಳೇದಾಗುತ್ತೆ. ಸರ್, ಏನಂದ್ರೆ ತುಂಬಾ ಜನ ಈಗ 600 ರೂಪಾಯಿ ಕೊಡ್ತಿದ್ದಾರೆ. ಏನಾದ್ರು ಕಮ್ಮಿ ಕ್ವಾಲಿಟಿ? ಇಲ್ಲ, ಏನಿಲ್ಲ, ಹಂಗೇನಿಲ್ಲ. ನಾವ್ ಯೂಸ್ ಮಾಡಿದ್ವಲ್ಲ, 2 ವರ್ಷ ಆಯ್ತು. ಹಂಗಾಗಿ ಏನಾಗಲ್ಲ. ಕಡಿಮೆ ರೇಟು ಅಂತಂದ್ರೆ ಅದಕ್ಕೆ ತಕ್ಕಂತೆ ಬೆಲೆ ಇದ್ದೇ ಇರ್ತೈತಿ. ಸಾವಯವ ಗೊಬ್ಬರ ಆಗಿರೋದ್ರಿಂದ ನಾವು ಕಟ್ಟಿಗೆ ಗೊಬ್ಬರ ಹೊಡ್ಕೊಂಡಾಗ ಅದು ಒಂದು.